ನಾವೆಲ್ಲ ದೇವರಾಜರ್ಸ್ನವರು ನಮ್ಮನ್ನು ಬೆಳೆಸ್ತವರು ಐಡೆಂಟಿಫೈ ಮಾಡಿದ್ರು. ನನ್ನಂಥ ಭಾಳ ಜನ ಯುವಕರನ್ನ ಆವತ್ತಿನ ದಿವಸ ಬೆಳೆಸಿದಂಥವ್ರು. ಬಹುಶಃ ದೇವರಾಜರ್ಸರನ್ನ, ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೈದವರು ಯಾರೂ ಇಲ್ಲ, ಅಷ್ಟೊಂದು ಬೈದಿದ್ದಾರೆ. ಈಗ ದೇವರಾಜರ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ದೇವರಾಜರ್ಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಇದೇನಪ್ಪ ಅಂತಂದರೆ ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ದೇವರಾಜರ್ಸನ್ನ ಬ್ರೇಕ್ ಮಾಡಿದ್ದೀನಿ ಅಂತಂಥೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ, ತಾವು ಎಲ್ಲ ತೋರಿಸಿದ್ರಿ. ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ಬರೀ ಅಷ್ಟೇ. ಏನಾಗಿದೆ? ದೇವರಾಜರ್ಸರು ಹಾವನೂರು ವರದಿ ತೊಗೊಂಬಂದರು. ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, DC, ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ದರೆ ಬಿಕಾಸ್ ಆಫ್ ದೇವರಾಜರ್ಸ್ ಹಾವನೂರು ಕಮಿಷನ್ ರಿಪೋರ್ಟ್. ನೀವೇನ್ರಿ ಯಾವುದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತಂಥೇಳಿ 10 ವರ್ಷ ತಲೆದಸಿಗೆ ಹಾಕ್ಕೊಂಡು ಮಲಗಿದ್ರಿ. ರಾಹುಲ್ ಗಾಂಧಿ ಹೇಳ್ದ ಅಂತದ್ದು ಬಿಸಾಕೆ ಬಿಟ್ರಿ. ಅದನ್ನು ಯಾರು ಯಾವ ಅಹಿಂದಲ್ಲಿ ಇಡ್ರಪ್ಪ ನೀನು? ಕಾಂಗ್ರೆಸ್ಸೇ ಅಹಿಂದ, ಕಾಂಗ್ರೆಸ್ಸೇ ಅಹಿಂದ. ನೀನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಸಿದ್ದರಾಮಯ್ಯ, ಬರೀ ಅಹಿಂದ ಅಹಿಂದ. ಹಾಗಾರಿ ನಿನ್ನ ಬೆಳೆಸ್ತವ್ರು ಯಾರು? ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಶಾಂತಿ ಇಲ್ಲ, ಸುಭಿಕ್ಷತೆ ಇಲ್ಲ. ಸೊ ಇದೆಲ್ಲ ಏನೋ ಮಾಡಿಬಿಟ್ಟಿದ್ದೀನಿ ಅಂತಂತೇಳಿ ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ, ದೇವರಾಜ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೇವರಾಜರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ಲು. ಈಗ ಅವರು ಬೆಂಬಲಿಗರೆಲ್ಲರೂ ಕೂಡ ದೇವರಾಜ ಅರಸರಿಗೆ ಹೋಲಿಕೆ ಮಾಡಿದ್ದಾರೆ ಸರ್. ಮತ್ತೆಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಬಾಡೂಟಗಳು ಹಾಕ್ತಾ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರೂ ಗೊತ್ತಿಲ್ಲ ದೇವರಾಜ ಅರಸ್ ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೊಂದು ಮಾತುಗಳು. ಹೌದು ನೋಡ್ರಿ, ಸಿದ್ದರಾಮಯ್ಯನಿಗೆ ಯಾವ ಕೃತಜ್ಞತೆಯೂ ಇಲ್ಲ, ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯಿತು, ನನ್ನ ಮಗ ಆಯಿತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ ಅರಸಲ್ಲಿ ಸಿದ್ದರಾಮಯ್ಯ ಅಲ್ರಿ, ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಡಲ್ಲ ಅಂತನಾ? ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನೋಡೋಣ ರಾಜಕಾರಣ ಏನೇನಾಗುತ್ತೆ. ರಾಜಕಾರಣ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸುಮ್ಮನೆ ಇದೆ ಸರ್. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಟಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂಥದಿಲ್ಲ. ಯಾವ ಕಾನೂನು ವ್ಯವಸ್ಥೆ ರೀ? ಬಳ್ಳಾರಿಗೆ 350 ಕಿಲೋಮೀಟ್ರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನು ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡಿಬಿಟ್ಟು ಈಚೆ ಬಂದು ಅವ್ರ ಜೊತೆನೇ ಶಾಮೀಲಾಗ್ಬಿಟ್ರಿ, ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಅದಕ್ಕೆ ಯಾವ ಕಠಿಣವಾದಂಥ ಕಾರ್ಯಕ್ರಮಗಳು ಶಿಸ್ತಲ್ಲಾಗಲಿಲ್ಲ. ಮಹಿಳೆ ಮೇಲೆ ಹಲ್ಲೆ ಮಾಡಿದರೆ ಪೊಲೀಸರಿಗೆ ಒಂದು ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಇದೆ ರಾಜ್ಯದಲ್ಲಿ. ಇಲ್ಲ, ಲಾ ಆ್ಯಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಬಿಡಿ, ಅದು ಹೇಳೋದು ಅಷ್ಟು ಕತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.